ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೀಗ VAO ಅಂದರೆ ಗ್ರಾಮ ಲೆಕ್ಕ ಅಧಿಕಾರಿಗೆ KEಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದರೆ ಜುಲೈ ಅಂತ್ಯದೊಳಗೆ ಅಧಿಸೂಚನೆ ಆಗುತ್ತೆ. ಇದರ ಬಗ್ಗೆ ಇರ್ತಕ್ಕಂತಹ ಪ್ರತಿಯೊಂದು ವಿಚಾರಗಳನ್ನು, ಅಂದರೆ ಯಾವ ರೀತಿ ನೇಮಕಾತಿ ಆಗುತ್ತೆ, ಏನೆಲ್ಲ ಓದಿರಬೇಕು, ಪಠ್ಯಕ್ರಮ ಏನಿರುತ್ತೆ, ಎಲ್ಲ ವಿಚಾರಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡೋಣ ಬನ್ನಿ. ಈ ಒಂದು ಹುದ್ದೆಗೆ ಜಸ್ಟ್ PUC ಪಾಸ್ ಆಗಿದ್ರೆ ಸಾಕು, ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. PUC ಪಾಸ್ ಅಂತ ಎಲ್ಲರೂ ಕೂಡ. ಸರ್ PUC ಅಷ್ಟೇನಾ ಸರ್? ಇಲ್ಲ, JOC, ITI, ಡಿಪ್ಲೊಮೊ ಅಂದರೆ PUCಯ ತತ್ಸಮಾನ ಯಾವುದು ಎಂದು ಪರಿಗಣಿಸಿದೆಯೋ ಸರ್ಕಾರ, ಅಷ್ಟೆಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಬನ್ನಿ ಈಗ ನೋಡೋಣ ಏನೆಲ್ಲ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ಇದಾಗಿದೆ ಅಂತ ನೋಡೋಣ. ಮೊದಲನೇದಾಗಿ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ, ಅಂದರೆ ಇದು ಡಿಸ್ಟ್ರಿಕ್ಟ್ ಲೆವೆಲ್ ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಬೆಳಗಾವಿ, ಬೆಂಗಳೂರು ನಗರ ಇಲ್ಲಿ ಏನು ಆದೇಶದಲ್ಲಿ ನೀಡಿದ್ದಾರೆ ಇವರೆಲ್ಲರೂ ಕೂಡ ಅವರಿಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆ ಇವರಿಂದ ಇಲ್ಲಿಗೆ ಲೆಟರನ್ನು ಹಾಕಿದ್ದಾರೆ. ಏನಂದರೆ, ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮಾಡಳಿತ ಹುದ್ದೆಗಳನ್ನು ನೇರ ನೇಮಕಾತಿಯನ್ನು ಕುರಿತು ಮೇಲ್ಕಂಡ ಸಂಬಂಧಿಸಿದ ಇಲಾಖೆಯಲ್ಲಿ 572 ಗ್ರಾಮ ಆಡಳಿತ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕು. ಹಾಗಾಗಿ ಜಿಲ್ಲೆವಾರು ಮಾಡಬೇಕಾದ ಹುದ್ದೆಗಳನ್ನು ಇಲ್ಲಿ ನೀಡಲಾಗುತ್ತೆ. ಹುದ್ದೆಗಳನ್ನು ಡಿವೈಡ್ ಮಾಡಿ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಪ್ರಸ್ತುತ ನೇಮಕಾತಿಗಾಗಿ ಪರಿಗಣಿಸಿರ್ತಕ್ಕಂಥ ಹುದ್ದೆಗಳು 50 ಹುದ್ದೆಗಳು, ಖಾಲಿ ಇರತಕ್ಕಂಥ ಹುದ್ದೆಗಳು 32, 252 ಮಂಜೂರಾದಂಥ ಹುದ್ದೆಗಳು, ಅದರಲ್ಲಿ ಪ್ರಸ್ತುತವಾಗಿ ಪರಿಗಣಿಸ್ತಿರ್ತಕ್ಕಂಥವು ಎಷ್ಟು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟು ಎಲ್ಲ ಜಿಲ್ಲೆಗಳಿಂದ ಹಿಡಿದು 200, ರಾಯಚೂರು 222, 5 ಇದೆ ಲಾಸ್ಟು, ಟೋಟಲ್ಲು 572 ಹುದ್ದೆಗಳಿಗೆ ಅರ್ಜಿಯನ್ನು ಕರೀತಾ ಇದ್ದಾರೆ. ಈ 572 ಹುದ್ದೆಗಳು ಎಲ್ಲ ಜಿಲ್ಲೆಯಿಂದ ಇದೆ. ಇಲ್ಲಿ ನೋಡ್ಕೊಳ್ಳಿ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಇದೆ ಅಂತ. ಒಟ್ಟು 572 ಹುದ್ದೆಗಳನ್ನು ಕರೀತಾ ಇದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು 20 ಹುದ್ದೆಗಳು ಇರುವಂತಹ ಸಾಧ್ಯತೆ ಇದೆ. ಸರಾಸರಿ 15, 21, 18, 22 ಈ ಥರ ಇದೆ. ಮೈಸೂರು 45, ಮಂಡ್ಯ 50, ಚಾಮರಾಜನಗರ 31, ಅತಿ ಹೆಚ್ಚು ಹುದ್ದೆಗಳು 50 ಹುದ್ದೆಗಳು ಅಂತ ಅನ್ಕೋತೀನಿ. ತುಮಕೂರು ಮತ್ತು ಮಂಡ್ಯದಲ್ಲಿ 50 ಹುದ್ದೆಗಳು ಇರ್ತಕ್ಕಂತಹ ಜಿಲ್ಲೆಗಳಾಗಿವೆ. ನೇರ ನೇಮಕಾತಿ ಕೊಠಡಿಯಲ್ಲಿ ಬಾಕಿ ಇರುವ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧ ಅನುಸರಿಸಬೇಕಾದ ಪರಿಷ್ಕೃತ ರೋಸ್ಟರ್ ಬಿಂದು ಮೀಸಲಾತಿ ವಿವರಗಳನ್ನು ಉಲ್ಲೇಖ ಮತ್ತು 3ರ ಆದೇಶಗಳಲ್ಲಿ ನಿಗದಿಪಡಿಸಲಾಗಿದೆ. ಆದ್ದರಿಂದ ಎಲ್ಲ ಅಂಶಗಳನ್ನು ಪರಿಗಣಿಸಿ ಆಯಾ ಜಿಲ್ಲೆಗಳಿಗೆ ಪ್ರಸ್ತುತ ಭರ್ತಿ ಮಾಡಲು ತಿಳಿಸಿರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಮಾಹಿತಿಯನ್ನು ನಿಗದಿತ ಮೇಲೆ ಯಾರು ಭರ್ತಿ ಮಾಡಿ ಪ್ರಸ್ತಾವನೆ ಹಿಂದೆ ಸರ್ಕಾರಕ್ಕೆ ಸಲ್ಲಿಸುವಂತೆ ತಿಳಿಸಲಾಗಿದೆ. ಅಂದರೆ ಹಿಂದೆ ಅಂದರೆ ಕೂಡಲೇ, ಅಂದರೆ 50 ಮಾಡಬೇಕು, ಅತಿ ಜರೂರು ಅಂತ ಇರ್ತಕ್ಕಂಥದ್ದು. ಈ ಒಂದು ಗ್ರಾಮ ಲೆಕ್ಕ ಅಧಿಕಾರಿಗೆ ಹಿಂದೆ ಆಗಿದ್ದಂತಹ ನೋಟಿಫಿಕೇಷನನ್ನು ನೋಡೋದಾದರೆ 2024ರಲ್ಲಿ ಒಂದು ಅಧಿಸೂಚನೆಯನ್ನು ಹೊರಡಿಸಿತ್ತು. ಅದರಲ್ಲಿ ಸುಮಾರು 1000 ಹುದ್ದೆಗಳನ್ನು ನೇಮಕಾತಿಯನ್ನು ಮಾಡಲಾಗಿತ್ತು. ವೇತನ ಶ್ರೇಣಿ ಇದು 38,000ಕ್ಕೆ ಬಂದಿದೆ. 38,000ದಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ತಿಂಗಳಿಗೆ ಒಂದು 45ರಿಂದ 50,000 ಅಷ್ಟು ಪಡಿತಕ್ಕಂತಹ ಒಂದು ಹುದ್ದೆ ಇದು. ತಿಂಗಳಿಗೆ 45,000ದಿಂದ 50,000ವರೆಗೆ ಮೊದಲ ತಿಂಗಳಲ್ಲೇ ನೀವೊಂದು ಸಂಬಳವನ್ನು ಪಡಿತೀರಾ. ಅಂದರೆ ಈಗ ವೇತನ ಸ್ಕೇಲ್ ಬದಲಾವಣೆ 6ನೇ ವೇತನ ಆಯೋಗ ಆಗಿದೆ, 7ನೇ ವೇತನ ಆಯೋಗ ಬರ್ತಾ ಇದೆ, ಇನ್ನೇನು ಅದು ಕೂಡ ಆಗುತ್ತೆ. ಹಾಗಾಗಿ 21,400 ಬೇಸಿಕ್ಕು ಬದಲಾವಣೆ ಆಗುತ್ತೆ. ಇದು ಹಳೆ ಬೇಸಿಕ್, ಇದು 2024ರದು. 25ರಲ್ಲಿ ಹೊಸ ಬೇಸಿಕ್ಕು ಅಳವಡಿಕೆ ಆಗಿದೆ. ನೆಕ್ಸ್ಟ್, ಗ್ರಾಮಾಡಳಿತ ಅಧಿಕಾರಿ ದ್ವಿತೀಯ PUC ಅಥವಾ ತತ್ಸಮಾನ. ಮೊದಲೇ ಹೇಳಿದೆ ನಾನು ಸ್ಟಾರ್ಟಿಂಗಲ್ಲೇ. ಅದರಲ್ಲಿ ಮಾಡಿರ್ತಕ್ಕಂಥವ್ರು CBSE 12th ಕ್ಲಾಸ್, ಕರ್ನಾಟಕ ಪರೀಕ್ಷೆ ನಡೆಸ್ತಕ್ಕಂಥ 12ನೇ ಪರೀಕ್ಷೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ONC ವತಿಯಿಂದ ನಡೆಸ್ತಕ್ಕಂತಹ ಪ್ರೌಢಶಿಕ್ಷಣ ಕೋರ್ಸ್ಗಳು, 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಅಂದರೆ JOC, JODC, JLDC ಏನೇ ಮಾಡಿದರೂ PUC ತತ್ಸಮಾನವಾಗಿ 2 ವರ್ಷ SLC ಆದಂಥ ಮಾಡಿದಂಥ 2 ವರ್ಷ ಎಲ್ಲ ಕೋರ್ಸ್ಗಳನ್ನು ಕೂಡ ಇಲ್ಲಿ ಪರಿಗಣಿಸಿದ್ದಾರೆ. ಅಂದರೆ ಬಹುತೇಕ ಕೋರ್ಸ್ಗಳನ್ನು ಪರಿಗಣಿಸಿದ್ದಾರೆ. ವಯೋಮಿತಿ 18 ವರ್ಷಗಳಿತ್ತು ಈಗಲೂ ಕೂಡ 18 ವರ್ಷ ಇದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷಗಳಿತ್ತು. ಈಗ ಅದು ಪ್ಲಸ್ 5 ಇಯರ್ಸ್ ಆಗುವಂತಹ ಸಾಧ್ಯತೆ ಇದೆ. 5 ಇಯರ್ಸ್ ಆಗುವಂತಹ ಎಲ್ಲ ಲಕ್ಷಣಗಳಿದೆ. ಪ್ರವರ್ಗ 2A 2B 38, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 40 ವರ್ಷಗಳಿದೆ. ಹಾಗಾಗಿ ಈ ಬಾರಿ
ಇದು ಬದಲಾವಣೆಯಾಗುವಂತಹ ಸಾಧ್ಯತೆ ಇದೆ. 5 ವರ್ಷ ಎಕ್ಸ್ಟೆಂಡ್ ಆಗುತ್ತೆ ಎಲ್ಲದಕ್ಕೂ +5 ಮಾಡಿಕೊಂಡ್ರೆ ಆಗುತ್ತೆ. ಅಂದರೆ 40, 43, 45 ವರ್ಷಗಳವರೆಗೆ ಒಂದು ಮಾರ್ಜಿನ್ ಸಿಗುತ್ತೆ ನಿಮಗೆ. ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ KELA ವೆಬ್ಸೈಟಲ್ಲಿ ಬಿಡ್ತಾರೆ. ಯಾವಾಗ ಯಾವ ದಿನಾಂಕ ಏನು ಅಂತ ಹೇಳುತ್ತೆ. ಇದಕ್ಕೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 750, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗ 1 ಮಾಜಿ ಸೈನಿಕ ವಿಕಲಚೇತನರಿಗೆ ₹500 ಇರುತ್ತೆ. ಪಾವತಿಸಿದ ಶುಲ್ಕವನ್ನು ಯಾವ ಕಾರಣಕ್ಕೂ ವಾಪಸ್ ಕೊಡೋದಿಲ್ಲ. ಇನ್ನು ಪರೀಕ್ಷೆ ವಿಧಾನಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನಡೆಸಲಾಗುತ್ತದೆ. ಆಫ್ಲೈನ್ OMR ಟೈಪ್ ಮೂಲಕ ನಡೆಸ್ತಾರೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸ್ತಾರೆ. ಆಯಾ ಜಿಲ್ಲೆಗಳಲ್ಲಿ ಏನೇನು ನೇಮಕಾತಿ ಪ್ರಾಧಿಕಾರ ಸ್ಟಾರ್ಟ್ ಮಾಡಿರ್ತಾರೋ DC ಲೆವೆಲಲ್ಲಿ, ಹಾಗಾಗಿ ಹೊರೆ ಅಧಿಕಾರಿಗಳಾಗಿರೋದ್ರಿಂದ ಇದಕ್ಕೆ ಎಲ್ಲ ಹುದ್ದೆಗಳನ್ನು ಕೂಡ ಅಲ್ಲೇ ಮಾಡ್ತಾರೆ. ನೆಕ್ಸ್ಟ್ ಎಲ್ಲವೂ ಕೂಡ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆನ್ಲೈನಲ್ಲೇ ತಿಳಿಸ್ತಾರೆ. ಇನ್ನು ಗ್ರಾಮ ಆಡಳಿತಾಧಿಕಾರಿಗೆ ಸಿಲೆಬಸ್ ಏನನ್ನ ಓದಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಾಗಿದೆ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ. ಅಂದರೆ ನೀವು ಭಾರತ ಸಂವಿಧಾನವನ್ನು ಓದ್ಕೋಬೇಕು, ಕರ್ನಾಟಕ ಇತಿಹಾಸವನ್ನು ಓದ್ಕೋಬೇಕು, ಭಾರತದ ಇತಿಹಾಸದಲ್ಲಿ ಕರ್ನಾಟಕ ಇತಿಹಾಸವನ್ನು ಓದ್ಕೋಬೇಕು, ಮತ್ತು ಜಿಯೋಗ್ರಫಿಲಿ ಕರ್ನಾಟಕ ಜಿಯೋಗ್ರಫಿಯನ್ನು ಚೆನ್ನಾಗಿ ಓದ್ಕೋಬೇಕು. 10 ಪ್ರಶ್ನೆ ಇದ್ದರೆ 7 ಪ್ರಶ್ನೆಗಳು ಭಾರತದ ಸಂಬಂಧಪಟ್ಟಂತೆ ಕರ್ನಾಟಕ ಇತಿಹಾಸವನ್ನೇ ಹೊಂದಿರುತ್ತೆ, ಕಂಪ್ಲೀಟ್ ಕರ್ನಾಟಕ ಇತಿಹಾಸವನ್ನೇ ಹೊಂದಿರುತ್ತೆ. ಇನ್ನು 3 ಇಂಡಿಯನ್ ಹಿಸ್ಟ್ರಿಯನ್ನು ಒಳಗೊಂಡಿರ್ಬೋದು. ಹಾಗೆ ಜಿಯೋಗ್ರಫಿಲೂ ಕರ್ನಾಟಕ ಜಿಯೋಗ್ರಫಿ 10 ಪ್ರಶ್ನೆ ಬಂದರೆ 7 ಪ್ರಶ್ನೆ ಕರ್ನಾಟಕ ಜಿಯೋಗ್ರಫಿ ಬರುತ್ತೆ, ಇನ್ನು 3 ಪ್ರಶ್ನೆ ಇಂಡಿಯಾ ಜಿಯೋಗ್ರಫಿ ಬರ್ಬೋದು. ಇನ್ನು ರಾಜ್ಯದ ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಕುರಿತಂಥ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಇದೆಲ್ಲ ಮ್ಯಾಕ್ಸಿಮಮ್ ನಿಮಗೆ ಆರ್ಥಿಕ ಸಮೀಕ್ಷೆ, ವರ್ಷದ ಆರ್ಥಿಕ ಸಮೀಕ್ಷೆ ಏನು ಸಿಗುತ್ತೆ ಅದರಲ್ಲೇ ಸಿಗ್ಬಿಡುತ್ತೆ. ಹಾಗಾಗಿ ಆರ್ಥಿಕ ಸಮೀಕ್ಷೆ ಇದರಲ್ಲಿ ಭಾಳ ಇಂಪಾರ್ಟೆಂಟು. ಇನ್ನು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷು ಕಂಪ್ಯೂಟರ್ ಇರುತ್ತೆ 2ನೇ ಪೇಪರಲ್ಲಿ. ಪ್ರತಿ ಪೇಪರ್ಗೂ 100 ಅಂಕಗಳಿರುತ್ತೆ, 2 ಗಂಟೆಗಳಿರುತ್ತೆ, 2 ದಿನ ಎಕ್ಸಾಮ್ ಇರುತ್ತೆ. ಇನ್ನು ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ, ನೋಡ್ಕೊಂಡು ಆನ್ಸರ್ ಮಾಡಿ. 4 ಪ್ರಶ್ನೆ ತಪ್ಪು ಮಾಡಿದ್ರೆ 1 ಅಂಕಗಳನ್ನು ಕಳೀತಾರೆ. ಅಂದರೆ ಪ್ರತಿ ಪ್ರಶ್ನೆಗೆ ತಪ್ಪು ಮಾಡಿದ್ರೆ 0.25 ಅಂಕಗಳನ್ನು ಕಳೆಯಲಾಗುತ್ತೆ. ಇಷ್ಟು ಮಾಹಿತಿಯನ್ನು ನೀಡಲಾಗುತ್ತೆ. ಹೊಸದಾಗಿ ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನು ಮಾಡಿಸ್ಕೋಬೇಕಿದ್ರೆ ಬೇಗ ಮಾಡಿಸ್ಕೊಳ್ಳಿ. ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜಾತಿಯವರು ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತ ಬರುತ್ತೆ. ಹಾಗಾಗಿ ಅವರು ಬೇಗ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನ ಮಾಡಿಸ್ಕೊಳ್ಳಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಹೇಗೆ ಮಾಡಿಸ್ಕೋಬೇಕು ಅನ್ನೋದು ನಾನು ಇಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಹಾಗಾಗಿ ನೀವು ಅಲ್ಲಿ ನೋಡುವಂತಹ ಪ್ರಯತ್ನವನ್ನು ಮಾಡಿ. ನೆಕ್ಸ್ಟ್ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಸರ್ ಹಾಸ್ಟೆಲ್ ವಾರ್ಡನ್ ಬಗ್ಗೆ ಹೇಳಿ ಅಂತ. ಹಾಸ್ಟೆಲ್ ವಾರ್ಡನ್ ಬಗ್ಗೆ ವಿಡಿಯೋವನ್ನು ಮಾಡಿದ್ದೆ. ನೆಕ್ಸ್ಟು ಅದರ ಸಿಲೆಬಸ್ ಮತ್ತು ಅಧ್ಯಯನ ಸಾಮಗ್ರಿಗಳು ಏನು ಬೇಕು ಮತ್ತು ಎಷ್ಟು ಲಾಸ್ಟ್ ಇಯರ್ ಕಟ್ ಆಫ್ ಪರ್ಸೆಂಟೇಜ್ ನಿಂತಿತ್ತು ಎಲ್ಲವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸುಮಾರು 440 ಹುದ್ದೆಗಳು ಸಿಗುತ್ತೆ ನಿಮಗೆ. ಸಮಾಜ ಕಲ್ಯಾಣ ಇಲಾಖೆಯಿಂದ 282 ಮತ್ತು BCM ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ BCWD ಇಂದ ಕೂಡ 150ಕ್ಕಿಂತ ಹೆಚ್ಚು ಹುದ್ದೆಗಳು ಕೂಡ, ಅದರಲ್ಲೂ ಕೂಡ ಹಾಸ್ಟೆಲ್ ವಾರ್ಡನ್ಗಳು ಕಾಲಾಗ್ತದೆ. 150 ಹುದ್ದೆಗಳು ಪ್ರಸ್ತುತದಲ್ಲಿರ್ತಕ್ಕಂಥದ್ದು. ಜಾಸ್ತಿ ಆಗ್ಬೋದು ಅಥವಾ ಕಡಿಮೆನೂ ಕೂಡ ಆಗ್ಬೋದು. ಸುಮಾರು 500 ಹುದ್ದೆಗಳಷ್ಟು ಹಾಸ್ಟೆಲ್ ವಾರ್ಡನ್ಗಳು ಸಿಗುತ್ತೆ. ಜಸ್ಟ್ ಡಿಗ್ರಿ ಪಾಸ್ ಆಗಿದ್ರೆ ಸಾಕು, B.Ed ಆಗಿದ್ರೆ ಸಾಕು. ಡಿಗ್ರಿ ಪ್ಲಸ್ B.Ed ಪಾಸ್ ಅಷ್ಟೇ ಕೇಳೋದು, ಇನ್ನೇನು ವಿದ್ಯಾರ್ಹತೆಯನ್ನು ಕೇಳಲ್ಲ. ನೇರ CET ಎಕ್ಸಾಮ್ ಬರೆದು ಪಾಸ್ ಆದರೆ ಏನು GPT ಲೆವೆಲ್ ಕೇಡರ್ ಏನಿದೆ ಅದೇ ಕೇಡರ್ ಹುದ್ದೆ ಇದು ಕೂಡ. ಹಾಗಾಗಿ ಇದರ ಮುಂದಿನ ವಿಡಿಯೋವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ, ಅಂದರೆ ನಾಳೆ ನಾಡಿದ್ರಲ್ಲೇ ಮಾಡ್ತೀನಿ ಇದನ್ನು. ಸದ್ಯಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ.